ನಮಸ್ಕಾರ ಸ್ನೇಹಿತರೆ, ಜೈ ಜಗನ್ನಾಥ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಸಾವಿರಾರು ದೇವಾಲಯಗಳಿವೆ. ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ಆದ ಇತಿಹಾಸ, ತನ್ನದೇ ಆದ ವೈಶಿಷ್ಟ್ಯ ಮತ್ತು ತನ್ನದೇ ಆದ ಭಕ್ತಿಯ ಪರಂಪರೆ ಇದೆ. ಆದರೆ ಈ ಎಲ್ಲ ದೇವಾಲಯಗಳ ಮಧ್ಯೆ ಒಂದು ದೇವಾಲಯ ಮಾತ್ರ ಇಡೀ ಜಗತ್ತಿನ ಗಮನ ಸೆಳೆಯುತ್ತಿದೆ. ಅದು ಒಡಿಸ್ಸಾದ ಪವಿತ್ರ ಕ್ಷೇತ್ರವಾದ ಪುರಿ ಜಗನ್ನಾಥ ದೇವಾಲಯ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ಜಗನ್ನಾಥ ದೇವರ ದರ್ಶನ ಪಡೆದು ತಮ್ಮ ಜೀವನ ಧನ್ಯವಾಯಿತು ಎಂದು ಭಾವಿಸುತ್ತಾರೆ. ಆದರೆ ಈ ದೇವಾಲಯದ ಬಗ್ಗೆ ಒಂದು ಪ್ರಶ್ನೆ ಬಹುತೇಕರ ಮನಸ್ಸಿನಲ್ಲಿ ಮೂಡುತ್ತಿದೆ. ಜಗನ್ನಾಥ ದೇವರ ಕಣ್ಣುಗಳು ಯಾಕೆ ಇಷ್ಟು ದೊಡ್ಡದಾಗಿವೆ ಎಂದು. ಇದು ಕೇವಲ ಕಲೆಯ ಒಂದು ರೂಪವೇ ಅಥವಾ ಇದರ ಹಿಂದೆ ಆಳವಾದ ಆಧ್ಯಾತ್ಮಿಕ ಸಂದೇಶವಿದೆಯೇ? ಇಂದು ನಾವು ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಭಕ್ತಿ ಸಂಪ್ರದಾಯದಲ್ಲಿ ಪ್ರಸಿದ್ಧವಾಗಿರುವ ಅರ್ಥಗಳು ಮತ್ತು ಈ ದಿವ್ಯ ರೂಪ ನಮಗೆ ನೀಡುವ ಜೀವನ ಸಂದೇಶವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲು ಒಂದು ವಿಷಯ ತಿಳಿದುಕೊಳ್ಳೋಣ. ಜಗನ್ನಾಥ ಎಂದರೆ ಜಗತ್ತಿನ ನಾಥ, ಇಡೀ ವಿಶ್ವದ ಒಡೆಯ. ಭಕ್ತರ ನಂಬಿಕೆಯ ಪ್ರಕಾರ ಅವರು ಯಾವುದೇ ಜಾತಿ, ಧರ್ಮ, ಭಾಷೆ ಅಥವಾ ದೇಶದ ಭೇದವಿಲ್ಲದೆ ಎಲ್ಲರ ಮೇಲೂ ಸಮಾನ ಕರುಣೆ ತೋರುವ ದೇವರು. ಅವರ ಜೊತೆಗೆ ಅವರ ಅಣ್ಣ ಬಲಭದ್ರ ಮತ್ತು ತಂಗಿ ಸುಭದ್ರೆ ಕೂಡ ಪೂಜಿಸಲ್ಪಡುತ್ತಾರೆ. ಈ ಮೂರು ದಿವ್ಯ ಮೂರ್ತಿಗಳು ಪುರಿ ದೇವಾಲಯದ ವಿಶೇಷತೆ. ಪ್ರತಿ ವರ್ಷ ನಡೆಯುವ ರಥಯಾತ್ರೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿದೆ. ಲಕ್ಷಾಂತರ ಭಕ್ತರು ರಥದ ಹಗ್ಗವನ್ನು ಎಳೆಯುವುದನ್ನು ತಮ್ಮ ಜೀವನದ ಭಾಗ್ಯವೆಂದು ನಂಬುತ್ತಾರೆ. ಆದರೆ ಜಗನ್ನಾಥ ದೇವರ ದರ್ಶನಕ್ಕೆ ಬಂದಾಗ ಮೊದಲಿಗೆ ನಮ್ಮ ಗಮನ ಸೆಳೆಯುವುದು ಅವರ ದೊಡ್ಡ ವೃತ್ತಾಕಾರದ ಕಣ್ಣುಗಳು. ಭಕ್ತರ ಸಂಪ್ರದಾಯದಲ್ಲಿ ಒಂದು ಸುಂದರ ವ್ಯಾಖ್ಯಾನ ಇದೆ. ಜಗನ್ನಾಥ ದೇವರು ಇಡೀ ಜಗತ್ತಿನ ಮೇಲೆ ಸದಾ ಕರುಣೆಯ ದೃಷ್ಟಿ ಇಟ್ಟಿದ್ದಾರೆ ಎಂಬುದನ್ನು ಈ ದೊಡ್ಡ ಕಣ್ಣುಗಳು ಸಂಕೇತಿಸುತ್ತವೆ ಎಂದು ಅನೇಕರು ನಂಬುತ್ತಾರೆ. ಆದ್ದರಿಂದಲೇ ಅವರ ರೂಪವನ್ನು ನೋಡಿದಾಗ ಭಕ್ತರ ಮನದಲ್ಲಿ ಭರವಸೆ ಮೂಡುತ್ತದೆ. ನಾನು ಒಬ್ಬನೇ ಅಲ್ಲ, ಜಗನ್ನಾಥ ನನ್ನನ್ನು ನೋಡುತ್ತಿದ್ದಾರೆ ಎಂದು. ಆದರೆ ಈ ದೊಡ್ಡ ಕಣ್ಣುಗಳ ಬಗ್ಗೆ ಇನ್ನೂ ಒಂದು ಸುಂದರ ಆಧ್ಯಾತ್ಮಿಕ ಅರ್ಥವಿದೆ. ಅದು ಏನು? ಅದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಜಗನ್ನಾಥನ ಕಣ್ಣುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ನಿಮಗೆ ಏನೆಂದು ಅನಿಸಿತು ಎಂದು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ.